ವೆಲ್ಕಮ್ ಬ್ಯಾಕ್. ಈಗ ಬೆಂಗಳೂರು ಕಡೆಯಿಂದ ಮೈಸೂರಿಗೆ ಹೋಗ್ತಾ ಇರ್ತೀರಿ ನೈಸ್ ರೋಡ್ ಅಲ್ಲಿ ನೀವು ಟೋಲ್ ಕಟ್ಟಬೇಕಾ ಬೇಡವಾ? ನಿಮಗಂತೂ ವಿಪರೀತ ಡೌಟ್ ಇದೆ ಅಲ್ವಾ? ವಾಹನ ಸವಾರರಲ್ಲಿ ನೈಸ್ ರಸ್ತೆ ಟೋಲ್ ವಿಚಾರದಲ್ಲಿ ಕನ್ಫ್ಯೂಷನ್ ಅಂತೂ ಇದೆ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಅಂತ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರು ಹೇಳಿದ್ದಾರೆ. ಟೋಲ್ ಕಟ್ಟಲಿಲ್ಲ ಅಂದ್ರೆ ಅಂತ ಆದೇಶ ಬಂದಿಲ್ಲ, ಟೋಲ್ ಕಟ್ಟಲೇಬೇಕು, ಕಟ್ಟದೆ ನೀವು ಮುಂದಕ್ಕೆ ಹೋಗಂಗಿಲ್ಲ ಅಂತ ಟೋಲ್ ಸಿಬ್ಬಂದಿಗಳು ಅಲ್ಲಿ ಜಟಾಪಟಿಗೆ ನಿಂತಿದ್ದಾರೆ ಅಥವಾ ಜಗಳಕ್ಕೆ ನಿಂತಿದ್ದಾರೆ. ಟೋಲ್ ಪ್ಲಾಜಾದಲ್ಲಿ ನಿತ್ಯ ತಕರಾರು, ಗೊಂದಲ, ವಾಗ್ವಾದ, ಕೊರಳ್ಪಟ್ಟಿ ಇಟ್ಕೊಂಡೆಲ್ಲ ಹೊಡೆದಾಡ್ತಾರೆ. ನೋಡ್ರಿ, ಟೋಲ್ ಕಲೆಕ್ಟ್ ಮಾಡಬೇಡಿ ಅಂತ ಹೈಕೋರ್ಟ್ ಹೇಳಿದೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಹೈಕೋರ್ಟ್ ಆ ರೀತಿಯ ಯಾವುದೇ ಆದೇಶವನ್ನ ಕೊಟ್ಟಿಲ್ಲ ಅಂತ ನೈಸ್ ಕಂಪನಿ ಹೇಳ್ತಾ ಇದೆ. ನಮ್ಮದು ಯಾರನ್ನ ನಾವು ಇದರಲ್ಲಿ? ನೈಸ್ ಸಂಸ್ಥೆಗೆ ಟೋಲ್ ಕಲೆಕ್ಟ್ ಮಾಡೋಕೆ 30 ವರ್ಷ ಅವಕಾಶ ಇದೆ. ಅಂದ್ರೆ 1995ರಲ್ಲಿ ಕರೆಕ್ಟ್ 30 ವರ್ಷ ಅವಾಗಿಂದ ಪ್ಲಾನ್ ಮಾಡಿದ್ದು. ಅದು ಪೂರ್ಣಗೊಳ್ಳಕ್ಕೆ ಇನ್ನೊಂದು 10 ವರ್ಷ ಬಾಕಿ ಇದೆ. ಅಂದ್ರೆ 95ರಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ 30 ವರ್ಷ ಆಗೋಗುತ್ತೆ. 95ರಲ್ಲಿ ಈ ಪ್ಲಾನ್ ಬರುತ್ತೆ. ಎಕ್ಸಿಕ್ಯೂಟ್ ಆಗಿ ಇವ್ರು ಶುರು ಮಾಡೋದು ಒಂದು 20 ವರ್ಷದ ಹಿಂದೆ. ಸೊ ಇನ್ನೊಂದು 10 ವರ್ಷ ಅವ್ರಿಗೆ ಬಾಕಿ ಇದೆ. PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಕೂಡ ಇದನ್ನೇ ಹೇಳಿದ್ದಾರೆ. ಹಾಗಾಗಿ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಮುಂದುವರ್ಕೊಂಡು ಹೋಗ್ತಾ ಇದೆ. ಈ ಗೊಂದಲ ಸರಿ ಮಾಡೋಕೆ ಸರ್ಕಾರ ಈಗ ಎಂಟ್ರಿ ಕೊಡ್ಬೇಕಾಗತ್ತಾ? ಎಸ್, ಡೆಫಿನೆಟ್ಲಿ ಕೊಡ್ಬೇಕು. ಕಂಪ್ಲೀಟ್ ನೈಸ್ ರಸ್ತೆಯನ್ನೇ ಸರ್ಕಾರ ಸ್ವಾಧೀನಕ್ಕೆ ತಗೊಳತ್ತಾ? ಗೊತ್ತಿಲ್ಲ. ಈ ಸವಾಲಿಗೆ ಇನ್ನೂ ಉತ್ತರ ಕೂಡ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವರು ಟೋಲ್ ಮಾಡ್ತೀವಿ ಅಂದ್ರೆ ನೈಸ್ ರೋಡ್ ಮಾಡ್ತೀವಿ, ಜೊತೆಗೆ ಬೆಂಗಳೂರಿನ ತೂಕ ಕಡಿಮೆ ಮಾಡಕ್ಕೆ ಟೌನ್ಶಿಪ್ ಗಳನ್ನ ಬೆಂಗಳೂರಿನ ಸುತ್ತಮುತ್ತ 5 ಕಡೆ ಮಾಡ್ತೀವಿ, ಇದಕ್ಕಿಷ್ಟು ಜಾಗ ಬೇಕಾಗುತ್ತೆ ಅಂತಂದ್ರು. 111 ಕಿಲೋಮೀಟರ್ ರೋಡ್ ಮಾಡ್ರಿ ಅಂದ್ರೆ ಇಷ್ಟು ವರ್ಷದಲ್ಲಿ ಅವ್ರು ಮಾಡಿದ್ದು ಕೇವಲ 5 ಕಿಲೋಮೀಟರ್. ಅದ್ರಲ್ಲೂ ಕೂಡ ಹೆಚ್ಚು ಜನ ಎಲ್ಲಿ ಓಡಾಡ್ತಾರೆ, ಹೆಂಗೆ ಸಿಪ್ಪೆ ಸುಲ್ದಂಗೆ, ಬಾಳೆಹಣ್ಣು ಸಿಪ್ಪೆ ಸುಲ್ದಂಗೆ ವಸೂಲಿ ಮಾಡ್ಬೋದು ಅಂತ ಕಡೆ ಮಾತ್ರ ಮಾಡಿದ್ದಾರೆ, ಉಳಿದಿರೋ ಕಡೆ ಮಾಡಿಲ್ಲ. ಟೌನ್ಶಿಪ್ ತಲೆನೇ ಕೆಡಿಸ್ಕೊಂಡಿಲ್ಲ. ಹೆಚ್ಚುವರಿ ಭೂಮಿಯನ್ನ ರೈತರಿಂದ ಕಿತ್ಕೊಂಡಿದ್ದಾರೆ. ರೈತರಿಗೆ ದುಡ್ಡು ಕೊಟ್ಟಿಲ್ಲ 20-25 ವರ್ಷ ಆದ್ರೂ ಯಾರೇ ಸುಮ್ನಿರ್ತಾರೆ? ಇರೋವರ ಚೂರುಪಾರು ಭೂಮಿನ ಕಳ್ಕೊಂಡಿರೋ ರೈತರು ಬಾಯಿ ಬಿಡ್ಕತಾ ಇದ್ದಾರೆ. ಇನ್ನು 20-25 ವರ್ಷ ಆದ್ರೂ ಹಣ ಸಿಕ್ಕಿಲ್ಲ ಅವ್ರಿಗೆ. ಸರಿ, ಇಲ್ಲಿ ಬರೀ ಟೋಲ್ ವಿವಾದ ಹುಟ್ಟಿಸಿಲ್ಲ, ನೈಸ್ ರಸ್ತೆಗೆ ಕೊಟ್ಟ ಭೂಮಿಯನ್ನ ರಿಯಲ್ ಎಸ್ಟೇಟ್ಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿವಾದ. ಇಷ್ಟೊತ್ತು ನಾನು ಅದನ್ನೇ ಹೇಳಿದ್ದು. ನೈಸ್ ರಸ್ತೆಗೆ ಭೂಮಿ ಕೊಟ್ಟ ರೈತರಿಗೆ ಪರಿಹಾರ ಇಲ್ಲಿ ತನಕ ಸಿಕ್ಕಿಲ್ಲ, ನಯಾ ಪೈಸೆ ಸಿಕ್ಕಿಲ್ಲ ಹಲವರಿಗೆ. ರೈತರು ಈಗ ಕೋರ್ಟ್ ಕಚೇರಿನ ಅಲ್ದಾಡ್ಕೊಂಡು ಇವತ್ತಿಗೂ ಇದಾರೆ. ಪಾಪ ಅವ್ರದ್ದು ಎಂಥ ಕರ್ಮ ನೋಡಿ. ಅವ್ರ ಮನೆ ಜಮೀನು ಇವ್ರು ಕೇಳಿದ್ರು ಅಂತ ಕೊಟ್ಬಿಟ್ಟಿದ್ದಾರೆ. ಬೆಂಗಳೂರು ಉದ್ಧಾರ ಆಗುತ್ತಂತೆ, ಬಿಡ್ರೆ ಆಯ್ತು, ಕೊಟ್ರೆ ಕೊಡೋಣ, ಅಭಿವೃದ್ಧಿ ನೋಡ್ಬೇಕಲ್ಲ ಅಂತ ಕೊಟ್ರೆ ಚಿಪ್ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಈ ಸ್ವಾಧೀನ ಮಾಡ್ಕೊಂಡ ಭೂಮಿ ಇದೆಯಲ್ಲ, ರಿಯಲ್ ಎಸ್ಟೇಟ್ ಪಾಲಾಗಿದೆ ಅನ್ನೋ JDS ನಾಯಕರು ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಲೇಟೆಸ್ಟ್ ಆಗಿ ಬೈಟ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ, ಅದನ್ನ ಕೇಳೋಣ ಫಸ್ಟ್. ಇವತ್ತೇನು ಟೋಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. FT ನಮ್ಮ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತೇನು ಟೋಲ್ ಅನ್ನ ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸುವವರೆಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ಅಲ್ಲಿ ಉಲ್ಲಂಘನೆ ಮಾಡಿ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಇದನ್ನ ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲ್ ಅನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹೇಳಬೇಕಾಗಿದೆ. ಈಗ ನೈಸ್ ವಿಚಾರದಲ್ಲಿ ಟೋಲ್ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ಕಾಂಗ್ರೆಸ್ JDS ನಡುವೆ ಬಿಗ್ ಫೈಟ್ಗೆ ಇದು ಸಾಕ್ಷಿ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. ಯಾಕಂದ್ರೆ ಎಷ್ಟೋ ಜನರ ಅನುಭವಕ್ಕೆ ಬಂದಿರುತ್ತೆ. ನೀವು ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ, ಸೆಂಟ್ರಲ್ ಮಿನಿಸ್ಟರ್ ಇನ್ನೇನ್ ಬೇಕು ಅಂದ್ಕೊಂಡು ನಾನು ಕಟ್ಟಲ್ಲ ಟೋಲ್ನ ಅಂತೀರಾ. ಬಿಡ್ಬೇಕಲ್ಲ ಟೋಲ್ ಸಿಬ್ಬಂದಿಗಳು, ಜಗಳಕ್ಕೆ ಎಳೆದು ಬಿಡ್ತಾರೆ. ಕೆಲವೊಬ್ರು ಅಲ್ಲಿ ಗೂಂಡಾಗಳನ್ನ ಸಾಕ್ದಂಗೆ ಸಾಕ್ಬಿಟ್ಟಿದ್ದಾರೆ. ತೀರಾ ಹಂಗೆ ಮುಂದುವರ್ಸ್ಕೊಂಡು ಹೋದ್ರಿ ನೀವು ಕಟ್ದಲೆ ಅಂತಂದ್ರೆ ನಿಮ್ ಗಾಡಿ ನಂಬರ್ ಇರುತ್ತಲ್ಲ, ನಂಬರ್ ತಗೊಂಡು ಕಂಪ್ಲೇಂಟ್ ಕೊಡ್ತಾರೆ. ಲೀಗಲ್ ಆಗಿ ಫೈಟ್ ಮಾಡ್ಬೇಕು. ಇವ್ರ ಮಾತು ಕಟ್ಕೊಂಡು ಸಿಗಾಕಳ್ತಾ ಇರೋದು, ಯಾಮಾರ್ತಾ ಇರೋದು ಯಾರು? ಜನಸಾಮಾನ್ಯರು ನಾವು. ಓಕೆ, ಈಗ ಈ ನೈಸ್ ವಿಚಾರದಲ್ಲಿ ಟೋಲ್ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ಕಾಂಗ್ರೆಸ್ JDS ನಡುವೆ ಇದು ಬಿಗ್ ಫೈಟ್ಗೆ ಸಾಕ್ಷಿ ಆಗ್ತಾ ಇದೆ. ರೈತರು ಭೂಮಿ ಕೊಟ್ಟಿದ್ದಾರೆ, ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಸ್ವಾಧೀನ ಪಡಿಸ್ಕೊಂಡ ಭೂಮಿ ರಸ್ತೆಗೆ ಬಳಸಿದಾರಾ ಅಥವಾ ರಿಯಲ್ ಎಸ್ಟೇಟ್ನವರಿಗೆ ಮಾರ್ಬಿಟ್ಟಿದಾರಾ? ಅದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇದೆಲ್ಲ ಬಿಡ್ರಿ, ರಾಜಕೀಯ ವರ್ಷನ್. ಅವರು ಮಾರಿದಾರ, ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರ, ಇದನ್ನ DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಅವರಿಬ್ರು ಸಾಲ್ವ್ ಮಾಡ್ಕೊಳ್ಳಿ, ಅವರಿಬ್ರು ಉತ್ತರ ಕೊಡ್ಲಿ. ಬಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ನೀವು ಕಟ್ಟಬೇಡ್ರಿ ಟೋಲ್ನ ಅಂದ್ರು. ಹಂಗಂದ್ಕೊಂಡು ಹೋಗಿ ಜಗಳ ಆಗ್ತಾ ಇದೆ. ಈ ಜಗಳಕ್ಕೆ ಉತ್ತರ ಯಾರು ಹಾಗಾದ್ರೆ? ಈ ಥರದ್ದೇನಾದರೂ ನಿಮಗೆ ಅನುಭವ ಬಂದಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಕರೆ ಮಾಡ್ಬೋದು, ನಮ್ಮ ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು.
1995 ಈ ಕಾನ್ಸೆಪ್ಟ್ ನ ದೇವೇಗೌಡರು ಜನತಾದಳ ಇದ್ದಾಗ ದೇವೇಗೌಡರಿಗೆ ಕೇಣಿ ಅವ್ರು ನೋಡಿ ಸರ್ ಹಿಂಗಿರುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಮಗೆ ಸ್ವಲ್ಪ ಭೂಮಿಯನ್ನ ಅಕ್ವೈರ್ ಮಾಡ್ಕೊಡಿ, ರೈತರಿಂದ ನಮ್ ಕಡೆಗೆ ತಿರುಗಿಸಿ, ಸಾಕಿಷ್ಟೇ, ನಾವೇ ದುಡ್ಡು ಹಾಕ್ತಿವಿ, ಒಳ್ಳೆ ರೋಡ್ ಕೊಡ್ತೀವಿ, ನಮ್ ಪಾಡಿಗೆ ನಾವು ಕಟ್ಟಿರೋ ದುಡ್ಡನ್ನ ವಾಪಸ್ ತಗೊಳಕ್ಕೆ ಟೋಲ್ ಕಟ್ಟಿಸ್ಕೊಳ್ತೀವಿ ಅಂದ್ರು. ಒಪ್ಕೊಂಡ್ರು. ಹೇಳಿದ್ದೊಂದು ಮಾಡಿದ್ದಿನ್ನೊಂದು. ಮಂಜುನಾಥ್ ಅಂತ ಬೆಂಗಳೂರಿನಿಂದ ಒಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಸರ್. ಮೇಡಮ್ ಮಂಜುನಾಥ್ ಅಂತ. ಓಕೆ. ನಾನು ಮೈಸೂರಲ್ಲಿ ಓಡಾಡಿದ್ದೀನಿ. ಫಸ್ಟ್ ಎಲ್ಲ ಬಂದು ಕ್ಯಾಶ್ ಕಟ್ಸ್ಕೊಳ್ಳೋರು, ಇವಾಗ ಬಂದು ಮಾಮೂಲಿ ಇದ್ರ ತರ ಮಾಡಿದ್ದಾರೆ, ಫಾಸ್ಟ್ ಟ್ಯಾಗ್ ತರ ಮಾಡಿದ್ದಾರೆ ಇವಾಗ. ಒಂದು ಪ್ಲಸ್ ಇವಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಕಟ್ಬೇಡ್ರಿ ಅಂತ ಹೇಳಿದ್ದಾರೆ. ಹೌದಲ್ವಾ ಮೇಡಮ್? ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ. ಅದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಯಾರು? ಅಶೋಕ್ ಕೇಣಿ ಮಾಡ್ಬೇಕು. ಕಾಂಗ್ರೆಸ್ ಅವ್ರು ಯಾಕೆ ಮಾಡ್ತಾರೆ? ಕಾಂಗ್ರೆಸ್ ಅವ್ರಿಗೆ ಇದರಿಂದ ಪ್ರತಿ ತಿಂಗಳು ಅವ್ರಿಗೆ ಬರ್ತಾ ಇರ್ಬೋದೇನೋ. ಅಲ್ಲ, ಸರ್ಕಾರಕ್ಕೆ ಇದರಿಂದ ಆದಾಯ ಇದೆ. ಹೌದು, 300 ಕೋಟಿ ಅಂದ್ರೆ ಸರ್ಕಾರಕ್ಕೂ ಇದರಿಂದ ಆದಾಯ ಇದೆ. ಸರ್ಕಾರಕ್ಕಲ್ಲ ಮೇಡಮ್, ಸರ್ಕಾರಕ್ಕಲ್ಲ, ಪಕ್ಷಕ್ಕೆ ಹೋಗ್ತಾ ಇದೆ ಅಂತ ನೀವು. ಹೌದು ಮೇಡಮ್, ಕರೆಕ್ಟ್ ಅಲ್ವಾ? ಆನ್ಸರ್ ಮಾಡ್ಬೇಕು ಅಂದ್ರೆ ಯಾರು? ಅಶೋಕ್ ಕೇಳಿ ತಾನೆ, ಕರೆಕ್ಟ್ ಅಲ್ಲ ಮೇಡಮ್? ಅಲ್ಲ, ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ, ಖಂಡಿತವಾಗ್ಲೂ ಅದು ನೋಡಿ ಮಂಜುನಾಥ್ ಅವ್ರೆ, ಟೋಲ್ ಕಟ್ಬೇಡಿ ಅಂದ್ರೆ ನೀವ್ ಎಷ್ಟು ಖುಷಿ ಪಡ್ತಿರೋ ಅದ್ರ 4 ಪಟ್ಟು ನಾನು ಖುಷಿ ಪಡ್ತೀನಿ. ದುಡ್ಡು ನನ್ಗೂ ಉಳಿಯುತ್ತಲ್ಲ. ಒಂದ್ಸಲ ಮೈಸೂರಿಗೆ ಹೋಗಿ ಬಂದ್ರೆ ಹೋಗಿ ವಾಪಸ್ ಬಂದ್ರೆ ಏನ್ ಟೋಲ್ ಕಡಿಮೆ ಆಗುತ್ತಾ? ಮೇಡಮ್ ಮೈಸೂರು ಮಾಡಿಲ್ಲ ಅವರು, ಬರೀ ಕೆಂಗೇರಿ ಮಾಡಿರೋದಷ್ಟೇ. 111 ಕಿಲೋಮೀಟರ್ ಮಾಡ್ಬೇಕಿತ್ತು, 5 ಕಿಲೋಮೀಟರ್ ಮಾಡ್ಕೊಂಡು ಬಚಾವಾಗಿದ್ದಾರೆ. ಮೇಡಮ್ ಟೂ ವೀಲರ್ ಅಮೌಂಟ್ ಇಸ್ಕೊತಾರ ಅವರು, ಕಾರ್ಗೆಲ್ಲ. ಟೂ ವೀಲರ್ಗೆ ಬೇರೆ ಕಡೆ ಎಲ್ಲೂ ನ್ಯಾಷನಲ್ ಹೈವೇ ಇಲ್ಲ, ಟೂರ್ ಮಾತ್ರ ಕಲೆಕ್ಟ್ ಮಾಡ್ತಾರೆ. 75 100 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಎಲ್ಲಿಂದ? ಎಲೆಕ್ಟ್ರಾನಿಸಿಟಿಯಿಂದ. ಅಲ್ಲ ಮಂಜುನಾಥ್ ಅವ್ರೆ, ನಾನೇನ್ ಹೇಳಕ್ ಹೊರಟೆ ಅಂದ್ರೆ, ಖಂಡಿತವಾಗ್ಲೂ ಖುಷಿ ಆಗುತ್ತೆ ದುಡ್ಡನ್ನ ಕಟ್ಟಬೇಡಿ ಅಂದ್ರೆ. ಆದ್ರೆ ಇವ್ರ ಸ್ಟೇಟ್ಮೆಂಟ್ ಇಟ್ಕೊಂಡು ನೀವು ಹೋದ್ರಿ, ನಾನ್ ಕಟ್ಟಲ್ಲ ಅಂದ್ರೆ ಬಿಟ್ಬಿಡ್ತಾರ? ಅಲ್ಲಿ ಜನರಿಗೆ ಕನ್ಫ್ಯೂಷನ್ ಮಾಡ್ದಂಗಲ್ವಾ? ಇವರು ದೊಡ್ಡ ದೊಡ್ಡ ಹಂತದಲ್ಲಿ ರಾಜಕೀಯ ಹಂತದಲ್ಲಿ ಇದು ಮುಗಿಸ್ಬೇಕಲ್ವಾ? ಕುಮಾರಸ್ವಾಮಿ ಏನಂತ ಹೇಳಿದ್ದಾರೆ, ಪ್ರತಿಯೊಬ್ಬರು ಕ್ವಶನ್ ಮಾಡಿ ಅಂತ ಹೇಳಿದ್ದಾರೆ. ಹೌದ್ರಾ? ಕ್ವಶನ್ ಮಾಡಿ ಅಂದಿದ್ದಾರೆ, ಕಟ್ಟಬೇಡಿ ಅಂತಾನು ಅಂದಿದ್ದಾರೆ. ಹೌದು, ಕರೆಕ್ಟ್. ಇವಾಗ ನಾನು ನಿಮ್ಗೆ ಗೊತ್ತಾ ಸ್ಟೇಷನ್ ಎಷ್ಟು ಕೇಸ್ಗಳು ಹೋಗಿದಾವೆ? ಕೊರಳ್ಪಟ್ಟಿ ಇಟ್ಕೊಂಡು ಎಷ್ಟು ಜನ ಹೊಡೆದಾಡಿದ್ದಾರೆ ಗೊತ್ತಾ ನಿಮ್ಗೆ? ಮೇಡಮ್ ಕೊರಳ್ಪಟ್ಟಿ ಯಾರು ಇಟ್ಕೊಂಡು ಹೊಡೆದಿಲ್ಲ ಮೇಡಮ್, ಬಿಡಲ್ಲ ಅಂತ ಹೇಳಿದ್ದಾರೆ. ಯಾರು ಗಲಾಟೆ ಆಗಿಲ್ಲ ಅಲ್ಲಿ. ಸಾಧ್ಯ ಆದ್ರೆ ವಿಜುವಲ್ಸ್ ಹಾಕ್ರಪ್ಪ. ಮಂಜುನಾಥ್ ಅವರು ನಮ್ ವಿಸ್ತಾರನ ಬಹುಶಃ ಈಗ ನೋಡ್ತಾ ಇದ್ರಿ ಅಂತ ಕಾಣುತ್ತೆ, ಬೆಳಗ್ಗೆಯಿಂದ ಅಪ್ಡೇಟ್ ಮಾಡ್ತಾ ಇದ್ವಿ ನಾವು. ಕರೆಕ್ಟ್. ಓಕೆ, ನೋಡಿ ನೀವು ಒಂದ್ಸಲ. ಅಂದ್ರೆ ನಾವ್ ಹೇಳ್ತಾ ಇರೋದು ಕಟ್ಬೇಡಿ ಅಲ್ಲ, ಜನರನ್ನ ದಾರಿ ತಪ್ಪಿಸ್ಬೇಡಿ ಅಂತ. ರೀ, ಟೋಲ್ ಕಟ್ಟಿಸ್ಬೇಡಿ ಅಂದ್ರೆ ಮಂಜುನಾಥ್ ಅವ್ರೆ, ನೀವು ಎಷ್ಟು ಖುಷಿ ಪಡ್ತೀರೋ ನಾವು ಅಷ್ಟು ಖುಷಿ ಪಡ್ತೀವಿ, ನಮಗೂ ದುಡ್ಡು ಉಳಿಯುತ್ತಲ್ಲ. ಆದ್ರೆ ಒಬ್ರು ಕಟ್ಟಿ ಅಂತಾರೆ, ಒಬ್ರು ಕಟ್ಬೇಡಿ ಅಂತಾರೆ. ಯಾಕೀಗ ಕಟ್ಟಿಸ್ಕೊಳ್ದಲೆ ಬಿಡ್ತಾರ ಮುಂದಕ್ಕೆ? ಟೋಲ್ ಅಲ್ಲಿ ಬಿಡ್ತಾರ ಮುಂದಕ್ಕೆ? ಕೇಳ್ಬೇಕು ಮೇಡಮ್, ನಾವುಗಳೆಲ್ಲ ಪಬ್ಲಿಕ್ ಎಲ್ಲ ಕೇಳ್ಬೇಕು, ಅದನ್ನೇ ಹೇಳ್ತಾರದ್ದು. ಒಬ್ರು ಕೇಳಿದ್ರೆ ಕೇಳಲ್ಲ, 100 ಜನನು ಕೇಳ್ಬೇಕು. ನಾನ್ ಕಟ್ಟಲ್ಲಪ್ಪ, ಕುಮಾರಸ್ವಾಮಿ ಅವ್ರು ಹೇಳಿದಾರೆ ಅಂತ ಅಲ್ಲ, ಹೈಕೋರ್ಟ್ ಇಂದ ಆರ್ಡರ್ ಹೋಗಿದೆ. ನೀವು ರಾಜಕೀಯವಾಗೇ ಮಾತಾಡ್ತೀರಿ ಅಂದ್ರೆ ನಾನು ಡೇಟಾ ಪ್ರಕಾರ ಡೇಟಾನೇ ತಂದು ಮುಂದಿಟ್ಬಿಡ್ತೀನಿ. ಇದೇ 10 ವರ್ಷದಿಂದ ಇದೇ ಕಾಂಗ್ರೆಸ್ ಇದ್ದಾಗ ಜಯಚಂದ್ರ ಅವರು ಒಂದು ರಿಪೋರ್ಟ್ ನ ತಂದ್ಬಿಟ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು 2 ಸಲ ಸಿಎಂ ಆಗಿದ್ರು, ತೆಗಿಬಹುದಿತ್ತು ಅವಾಗ. ಹಂಗನ್ಕೊಂಡ್ ಡಿ ಕೆ ಶಿವಕುಮಾರ್ ಅವರು ತೆಗಿಬಾರ್ದು ಅಂತ ಡೆಫಿನೆಟ್ಲಿ ತೆಗಿಬೇಕು, ಇಲ್ಲ ಸರ್ಕಾರದ ವಶಪಡಿಸ್ಕೋಬೇಕು. ಯಾರೋ ಕಂಪನಿ, ಪ್ರೈವೇಟ್ ಕಂಪನಿ ಉದ್ಧಾರ ಮಾಡಕ್ಕೆ ನಮ್ ರೈತರು ಜೀವನ ಹಾಳು ಮಾಡಬಾರ್ದು. ನಮಗೂ ಅದೇ ಇರೋದು ಕನ್ಸನ್ನು. ಆದ್ರೆ ಕ್ಲಾರಿಟಿ ಕೊಡ್ಬೇಕು ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಒಳ್ಳೇದಾಗ್ಲಿ ಬೆಂಗಳೂರಿಗೆ ಅಂತ ತಂದಿದ್ದು ಕರೆಕ್ಟ್ ಅಲ್ಲ ಮೇಡಮ್? ಮೈಸೂರು ರೋಡ್ ನ ದೇವೇಗೌಡ ತಂದಿದ್ದು, ಮೈಸೂರು ರೋಡ್ ತಂದಿದ್ದೇನೋ ಬೆಂಗಳೂರಿಗೆ ಜನತೆಗೆ ಒಳ್ಳೇದಾಗ್ಲಿ ಅಂತ ತಂದಿರೋದು. ಹೌದು, ಅದು ಕೇಳಿ. ಬೆಳಿಗ್ಗೆ ಇನ್ನೊಬ್ರು ಸ್ಟೇಟ್ಮೆಂಟ್ ಕೊಟ್ರು, ಯಾರು? ಇವರು ರವಿ ಅಂದ್ರೆ ಸಾರಿ, ಅವರು ಯಾರಪ್ಪ, ಅಗ್ನಿಶ್ರೀಧರ್ ಸ್ಟೇಟ್ಮೆಂಟ್ ಕೊಟ್ರು. ನೈಸ್ ರೋಡ್ ಮಾಡ್ಬೇಕಾದ್ರೆ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಕೇಳಿ ಅವ್ರ ದೇವೇಗೌಡರು ರೈತರು ಭೂಮಿ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಬಾರ್ದು ಅಂತಾನೆ ಒಂದ್ ವಾರ್ನಿಂಗ್ ಮಾಡಿದ್ರು ಅಂತ ಹೇಳಿದ್ರು. ಹೌದ್ರಾ? ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಅದನ್ನ ದೇವೇಗೌಡ ಮುಂದೆ ಇವ್ರು ಇದ್ದಂತೆ ಅಗ್ನಿಶ್ರೀನಾಥ್ ಅವರು. ನೋಡಿ, ಅದೇನೇ ಹೇಳಿದ್ದು, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ನಂಗೆ, ರಾಜಕಾರಣಿಗಳು ಇವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ನಮ್ಮನ್ನ ಯಾಮಾರಿಸಬಾರ್ದು ಅಂತ ಅಷ್ಟೇ. ಎನಿವೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಮಂಜುನಾಥ್ ಅವರೇ. ಭಾಸ್ಕರನ್ ಅಂತ ಮತ್ತೊಬ್ರು ಕರೆ ಮಾಡಿದರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಮಾತಾಡಿ ಸರ್. ನೀವೆಲ್ಲಿಂದ ಫೋನ್ ಮಾಡ್ತಾ ಇರೋದು ಭಾಸ್ಕರನ್ ಅವರೇ? ಶೇಷಾದ್ರಿಪುರ ಮೇಡಮ್, ಬೆಂಗಳೂರು ಶೇಷಾದ್ರಿ. ಇಲ್ಲೇ ಬೆಂಗಳೂರಿನವರು. ಹೇಳಿ. ಹೌದೌದು. ನೋಡಿ ಮೇಡಮ್, ಇದು ಯಾರು ಸಿಎಂ ಇದ್ರು ಮೊದಲು, ಈಗ ಯಾರಿದ್ರು ಅದು ಪ್ರಶ್ನೆ ಬರಲ್ಲ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಎಲ್ಲರಿಗೂ, ದಯವಿಟ್ಟು ಕಟ್ಟಬೇಡಿ ಅಂತ. ಅದು ಕಲೆಕ್ಟ್ ಮಾಡಬೇಡಿ ಅಂತ ಕೋರ್ಟ್ ಮಾಡಿದೆ, ಆದೇಶ ಹೊರಡಿಸಿಲ್ಲ.
ಓಕೆ ಮೇಡಮ್ ಕೇಳಿ. ಆದ್ರಿಂದ ಡೈಲಿ ಅಪ್ ಅಂಡ್ ಡೌನ್ ಇಲ್ಲಿ ಯಾರು ಮಾಡ್ತಾರೋ ಓಡಾಡ್ತಾರೋ ಸ್ಟೂಡೆಂಟ್ಸ್ ಅನ್ಯಾಯ ಅಂತೂ ಆಗಿದೆ. ಖಂಡಿತ ಹೌದು, ಯಾರಿಲ್ಲ ಅಂತಾರೆ, ಖಂಡಿತ ಹೌದು ಮೇಡಮ್. ನಾನ್ ಹೇಳೋದು ಮೇಡಮ್, ಇಷ್ಟು ವರ್ಷದಿಂದ ಯಾರು ಎಷ್ಟು ಕಟ್ಕೊಂಡು ಈಗ ಡೈಲಿ ಮಾಡ್ತಾ ಇದಾರೆ ಅವರೆಲ್ಲ ಪ್ರೊಟೆಸ್ಟ್ ಮಾಡ್ಬೇಕು. ಕನ್ನಡ ಸಂಘಟನೆಗಳು ಬಂದು ನಿಂತ್ಕೊಬೇಕು, ಸಂಘ ಸಂಸ್ಥೆಗಳು ಏನೇನಿದೆ ಎಲ್ಲ ಬಂದು ನಿಂತ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ದುಡ್ಡು ಏನು ಕಟ್ಟದೇ ಇರೋದು ಕ್ಯಾನ್ಸಲ್ ಮಾಡ್ಬೇಕು. ದುಡ್ಡು ಏನಾಗುತ್ತೆ ಆಮೇಲೆ ನೋಡೋಣ. ದುಡ್ಡು ಕಲೆಕ್ಟ್ ಮಾಡ್ತಿರೋ ಕೋರ್ಟ್ ಆರ್ಡರ್ ಪ್ರಕಾರ ರಾಂಗ್. ಅದೊಂದನ್ನ ಸ್ಟಾಪ್ ಮಾಡ್ಬೇಕು. ಬೇರೆ ನೋಡಿ ಮೇಡಮ್, ಅವಾಗ ಯಾರಿದ್ರು ದೇವೇಗೌಡರು ಪಾಪ ಕೊಟ್ಟಿರೋದು ಒಳ್ಳೆ ಉದ್ದೇಶದಿಂದ ಕೊಟ್ಟಿದ್ದಾರೆ. ತಗೊಂಡ ಆದ್ಮೇಲೆ ಇವ್ರು ಈ ತರ ಎಲ್ಲ ಅಲ್ಲಿ ಬೇರೆಯವ್ರಿಗೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಪ್ರಾಪರ್ಟಿಗಳು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಅವ್ರು ಮಾಡ್ಕೊಳ್ಳೋದ್ರಿಂದ ಅದು ಅವ್ರೇನು ಮಾಡಕ್ಕಾಗಲ್ಲ. ಏನ್ ಮಾತಾಗಿದೆಯೋ ಅದ್ರ ಪ್ರಕಾರ ಅದ್ರ ಟೋಲ್ ಒಂದು ಸ್ಟಾಪ್ ಮಾಡಿದ್ರೆ ಸಾಕು ಮೇಡಮ್. ಖಂಡಿತ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಮತ್ತೊಬ್ಬರು ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮಾತಾಡಿ ಸರ್. ಮೇಡಮ್ ನಿಮ್ ಚಾನಲ್ ನೀವು ಬಂದ್ರೆ ನಿಮ್ ಚಾನಲ್ಗೆ ನಾವ್ ಯಾವ ಚಾನಲ್ ನೋಡೋಣ. ಆಯ್ತು ಸರ್, ಆಯ್ತು. ಈಗ ಟೋಲ್ ಬಗ್ಗೆ ಮಾತಾಡೋಣ. ಓ ಮೇಡಮ್, ಟೋಲ್ ಅಲ್ಲಿ ಏನಾಗಿದೆ ಗೊತ್ತಾ ಮೇಡಮ್, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇವಾಗ ಕುಮಾರಸ್ವಾಮಿ ಎಲ್ಲ ಕುಂತ್ಕೊಂಡು ಹೇಳಿದ್ದಾರೆ ನಾವು JDS ನಿಷ್ಠಾವಂತ ಕಾರ್ಯಕರ್ತರೆ. ಆದ್ರೂ ಕುಮಾರಸ್ವಾಮಿ ಹೇಳಿದ್ದಾರೆ, ಆದ್ರೂ ಅಲ್ಲಿ ಜಗಳ ಮಾಡ್ತಾರ ನಾವು, ಟೂ ವೀಲರ್ನವರು ಕಾರ್ನವರು ಜಗಳ ಮಾಡ್ತಾರ ನಾವು. ಅಲ್ವಾ? ಹೌದಾ ಮೇಡಮ್, ನಾನು ನೋಡ್ತಾ ಇರ್ತೀನಿ. ನೋಡಿ ಸರ್, ಈಗ ನೀವು JDS ಕಾರ್ಯಕರ್ತ ಅಂದ್ರಿ, ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಕುಮಾರಸ್ವಾಮಿ ಅವರು ಕಟ್ಟಬೇಡಿ ಅಂದ್ರಲ್ಲ, ಅದು ಎಲ್ರಿಗೂ ಖುಷಿನೇ. ನಮ್ ದುಡ್ಡು ಉಳಿತಲ್ಲ, ನಮಗ್ ಖುಷಿನೇ. ಬಟ್ ಅವರು ಸೆಂಟ್ರಲ್ ಮಿನಿಸ್ಟರ್, ಅವರು ಎಲ್ರು ಸ್ಟೇಟ್ಮೆಂಟ್ ಕೊಟ್ಟಂಗ್ ಕೊಡಕ್ಕಾಗಲ್ಲ. ಅವ್ರು ಹೇಳಿದ್ರು ಅಂದ್ಕೊಂಡು ಎಷ್ಟೋ ಜನ ಪಾಪ ಜಗಳಕ್ ಬೀಳ್ತಾ ಇದಾರೆ. ಮೇಡಮ್ ಅವ್ರು ಜಗಳ ಮಾಡ್ತಾ ಇದೀವಿ ಮೇಡಮ್, ನಾವು ಜಗಳ ಮಾಡ್ತಾ ಇದೀವಿ ಅಲ್ಲಿ ಟೋಲರ್ ಅಲ್ವಾ? ಹೌದು. ಇವಾಗ ಕುಮಾರಸ್ವಾಮಿ ಅವರು ಒಂದಿನ ಬಂದ್ ಟೋಲ್ ಹತ್ರ ನಿಂತ್ಕೊಳ್ಳಿ ಮೇಡಮ್. ಅದೇ ನಾನು ಇರ್ತೀನಿ, ಯಾರು ಕಟ್ಬೇಡಿ ಅಂತ ಒಂದಿನ ನಿಂತ್ಕೊಳ್ಳಿ. ನಾನು ಅದನ್ನೇ ಕೇಳೋದು. ಬಿಜೆಪಿ ಮತ್ತು JDS ನೀವಿಬ್ರು ಫ್ರೆಂಡ್ಸ್ ಅಲ್ಲೇನ್ರಪ್ಪ, ಮೈತ್ರಿ ಅಲ್ವೇನ್ರಪ್ಪ? ತೀರಾ ಅಷ್ಟೊಂದು ಕಾಳಜಿ ಇದ್ರೆ, ನಿಜವಾದ ಕನ್ಸರ್ನ್ ಇದ್ರೆ ಒಬ್ಬೊಬ್ಬ MLA ಎಲ್ಲ ಟೋಲ್ ಅವ್ರದ್ದೆಲ್ಲಿದೆ ಒಂದ್ 3 ಮತ್ತೊಂದ್ ಕಡೆ ಟೋಲು ಹಾಕ್ರಿ ವಾಚ್ಮನ್ ಕೆಲ್ಸಕ್ಕೆ. ಯಾರಾದ್ರೂ ತುಟಿಕ್ ಪಿಟಿಕ್ ಅಂದ್ರೆ ನಾವ್ ಇದೀವಿ ಅಂತ ಹೇಳಿ ಅಭಯ ಕೊಡಿ ನೋಡೋಣ. ಸೂಪರ್, ಇವ್ರು ಅಂತ ಹ್ಯಾಟ್ಸ್ ಆಫ್ ಹಾಕ್ತಿವಿ ನಾವು, ಅಲ್ವಾ? ಹೌದು ಮೇಡಮ್, ಹೌದು. ಕುಮಾರಸ್ವಾಮಿ ಅವರೇ ನಮ್ಗೆ ಯಾರೇ ಬಂದ್ರು ಟೋಲ್ ಕಟ್ಟಿಸ್ಬೇಡಿ ಅಂತ ಯಾರು ಒಬ್ರು ಸಿಬ್ಬಂದಿಗಳು ಹಾಕಿ ಅಲ್ಲಿ. ಕರೆಕ್ಟ್ ಕರೆಕ್ಟ್ ಅವಾಗ ಕರೆಕ್ಟ್ ಕರೆಕ್ಟ್. ಅವಾಗ ನಾವ್ ಬಂದ್ರೆ ಅವ್ರ ಹತ್ರ ಜಗಳ ಮಾಡಂಗಿಲ್ಲ ಟೋಲ್ ಸಿಬ್ಬಂದಿಗಳ ಹತ್ರ. ಅಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ ಬಿಡಿ ಅಂತ ಹೇಳ್ತಾರೆ. ಯಾರಿಗೂ ಅವಾಗ ಗಲಾಟೆ ಮಾಡಂಗೂ ಇರಲ್ಲ, ಏನು ಇರಲ್ಲ. ನಿಜ ನಿಜ ನಿಜ. ಅದು ಅಂದ್ರೆ ನಮ್ಮನ್ನ ಮಧ್ಯದಲ್ಲಿ ಯಾಮರಿಸ್ಬೇಡಿ ಜನರನ್ನ ಅಂತ ಅಷ್ಟೇ ಕನ್ಸರ್ನ್ ನಮ್ದು, ಇನ್ನೇನು ಅಲ್ಲ. ಹೌದು ಮೇಡಮ್, ಇವಾಗ ಸಮಸ್ಯೆ ಆಯ್ತಾ ಇರೋದು ನಮ್ಗೆ ಮೇಡಮ್, ಅಲ್ವಾ? ಕರೆಕ್ಟ್. ಜಗಳ ನಾವ್ ಯಾವ್ದೋ ಒಂದ್ ಮೂಡಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಗಲಾಟೆ ಮಾಡ್ತಾರೆ, ಬಿಡಲ್ಲ, ಯಾವ್ದೋ ಮೂಡ್ ಔಟ್ ಆಯ್ತದೆ. ಕರೆಕ್ಟ್, ಹೋಯ್ತದೆ. 100ಕ್ಕೆ 100 ಬಿಡಿ ಸರ್, ನಿಜ. ಎನಿವೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಮತ್ತೊಬ್ರು ಕರೆ ಮಾಡಿದ್ದಾರೆ ಮೈಸೂರಿನಿಂದ, ಪ್ರಭು ಅಂತ. ನಮಸ್ಕಾರ. ನಮಸ್ಕಾರ. ಮಾತಾಡಿ ಮೇಡಮ್. ಈಗ ಏನ್ ನಡೀತಾ ಇದೆ ಈಗ ಬಿಡ್ದಿದ್ದು, ಅವ್ರು ಸುಮ್ನೆ ಪೊಲಿಟಿಕ್ಸ್ ಮಾಡ್ತಾ ಇದಾರೆ, ಫುಲ್ ಪೊಲಿಟಿಕ್ಸ್ ಅಲ್ಲಿ ಮಾಡ್ಕೊಂಡು ಮಾಡ್ತಾ ಇದಾರೆ ಹೊರತು ಯಾವ್ದು ಅದನ್ನ ಕರೆಕ್ಟ್ ಆಗಿ ಕಾನೂನಾತ್ಮಕವಾಗಿ ಮಾಡಕ್ಕೆ ಅವ್ರಿಗೆ ಏನು ಇಲ್ಲ, ರೈಟ್ಸೇ ಇಲ್ಲ. ಈಗ ಅದೇ ರೀತಿ ಈಗ ನಾವು ಮೈಸೂರು ಬೆಂಗಳೂರು ನಾಳೆ ಕಟ್ಬೇಡಿ ಅಂತಂದ್ರೆ ಮಾಡ್ಬೋದಾ? ಇವರು ಒಪ್ಕೋತಾರ ಅವಾಗ? ಅಲ್ಲಲ್ಲಿ ಅಂತ ನೀವು ದಶಪಥ ರಸ್ತೆಲ್ಲ ಹೋಗಿ ಸೆಂಟ್ರಲ್ ನವರೆಲ್ಲ ತಂದಿರೋದ್ರಲ್ಲಿ ಹೋಗಿ ಹೇಳಿದ್ರೆ ಆಗಲ್ಲ, ಆಮೇಲೆ ಅಂದ್ರೆ ಆಗಲ್ಲ. ಅಲ್ಲ, ಅದನ್ನು ಹಂಗೆ ಹೇಳ್ಬೋದಲ್ಲ ಕಾಂಗ್ರೆಸ್ ಅವರು. ಈಗ ಕೇಂದ್ರದಲ್ಲಿ ಅಲ್ಲಿದೆ ಟೋಲ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಮೈಸೂರು ಬೆಂಗಳೂರು ಟೋಲ್ ತುಂಬಾ ತಗೋತಾ ಇದಾರೆ, ಕಟ್ಟಲ್ಲ ನಾವು ಅಂತ ಹೇಳಿದ್ರೆ ಅವಾಗ ಇವ್ರು ಏನ್ ಮಾಡ್ತಾರೆ? ಅದೇ ಅಂದ್ರೆ ಅದೇ ಜನರನ್ನ ಮೂರ್ಖರನ್ನಾಗಿ ಮಾಡ್ಬಿಡಿ. ತರ್ತೀರಾ, ಇಬ್ರು ರಾಜಕೀಯ ಪಕ್ಷದವ್ರು ಕುತ್ಕೊಳ್ಳಿ, ಸೆಷನ್ ಅಲ್ಲಿ ಚರ್ಚೆ ಮಾಡಿ ಈ ರೂಲ್ಸ್ ನ ಅಥವಾ ಆ ಪಾಲಿಸಿನ ತಂದುಬಿಡಿ, ಜೈ ಅಂತ. ಈಗ ಟೋಲೆ ಕಲೆಕ್ಟ್ ಮಾಡೋದ್ ಬೇಡ, ಎಲ್ಲ ನಮ್ ಸಾರ್ವಜನಿಕರ ದುಡ್ಡು ತಾನೇ ಮಾಡ್ತಾ ಇರೋದು. ಎಲ್ಲೂ ಟೋಲೆ ಕಲೆಕ್ಟ್ ಮಾಡ್ಬಾರ್ದು, ಆತರ ಮಾಡ್ಬೋದಲ್ಲ. ಕರೆಕ್ಟ್ ಕರೆಕ್ಟ್. ಈಗ ನ್ಯಾಷನಲ್ ಮೈಸೂರು ಮ್ಯಾಂಗ್ಳೂರ್ ಹೈವೇ ಕೂಡ ಹಂಗೆ ಇದೆ. ಅದು ನಮ್ಮ ಬೆಂಗಳೂರು ಟು ಮ್ಯಾಂಗ್ಳೂರ್ ಇದೆಯಲ್ಲ, ಅದು ತುಂಬಾ ವರ್ಷದಿಂದ ಟೋಲ್ ತಗೋತಾ ಇದೆ. ಅಲ್ಲಿ ಸರ್ವಿಸ್ ನೋಡಿದ್ರೆ ಭಾರಿ ವರ್ಸ್ಟ್ ಇದೆ. ಅದನ್ನು ಸಾರ್ವಜನಿಕರ ದುಡ್ಡು ತಾನೇ ಫುಲ್ ತೀರೋ ಮಾಡ್ಬೋದಲ್ಲ. 100ಕ್ಕೆ 100 ನಿಜ. ಓಕೆ, ಎನಿವೆ, ಕರೆ ಮಾಡಿದಕ್ಕೆ ಥ್ಯಾಂಕ್ ಯು. ಧರ್ಮೇಂದರ್ ಅಂತ ಬೆಂಗಳೂರಿನಿಂದ ಮತ್ತೊಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಮಾತಾಡಿ ಸರ್. ಮೇಡಮ್, ಟೋಲ್ ವಿಷಯದಲ್ಲಿ ಮೇಡಮ್ DK ಶಿವಕುಮಾರ್ ಮೈಸೂರಿಗೆ ಹೋಗೋದಿಲ್ವಾ? ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವಾ? ಸರಿ ಅಂತ CM ಇದ್ರೆ ಏನು, ಇಲ್ದ್ರೆ ಏನ್ ಮೇಡಮ್? ಅಂದ್ರೆ ಏನ್ ಮಾಡ್ಬೇಕು ನಿಮ್ ಸಾರ್ವಜನಿಕರಿಗೆ ಅನುಕೂಲ ಆಗಿಲ್ದು CM ಬೇಕಾ ನಮ್ಗೆ? ಅಲ್ಲ, ಈಗ ಟೋಲ್ ಕಟ್ಟಿಸ್ಕೋಬಾರ್ದು ಅಂತ ಇದ್ದೀರಾ ಮೇಡಮ್?
ಈಗ 4 ಜನಕ್ಕೆ ಅನುಕೂಲ ಆಗ್ಬೇಕು ಹ್ಮ್ ಹ್ಮ್ ಅಂತ ಸಿಎಂ ಬೇಕು ನಮ್ಗೆ. ಸರಿ, ಅಂತ ಈಗ CM ಏನ್ ಗೊತ್ತಾ, ಬೇಕು. ನಿಮ್ ಕನ್ಸನ್ ಅರ್ಥ ಆಗತ್ತೆ, ನಿಮ್ಮ ಪ್ರಶ್ನೆಯು ತುಂಬಾ ತೂಕವಾಗಿದೆ. ಈಗ ಬೇರೆ ಕಂಪನಿಯವ್ರು ಬಂದು ರೋಡ್ ಮಾಡ್ತಾರೆ ಅಂದ್ರೆ ಅವ್ರು ವಸೂಲಿ ಮಾಡಕ್ಕೆ ಮಾಡ್ಕೊಂಡಿರ್ತಾರೆ, ಬಿಸ್ನೆಸ್ ಸರ್. ಮುಂಚೆ ಈ ನೈಸು ಅಥವಾ ದಶಪಥ ಬರೋಕ್ಕಿಂತ ಮುಂಚೆ, ದಶಪಥ ಬಂದ್ಮೇಲೆ ಬಿಡಿ 1-1.5 ಗಂಟೆನಾ ಬೆಂಗಳೂರಿಂದ ಮೈಸೂರಿಗೆ 90 ನಿಮಿಷ, 1-1.5 ಗಂಟೆ ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಮುಂಚೆ ಹಂಗಿರ್ಲಿಲ್ಲ, 3-4 ಗಂಟೆ ಇತ್ತು ಅಂತ ಪ್ರಾಜೆಕ್ಟ್ ತಂದ್ರು. ತರ್ಲಿ ಬೇಡ ಅನ್ನಲ್ಲ, ಅನ್ಯಾಯ ಮಾಡ್ಬಿಡ್ರಿ ರೈತರಿಗೆ ಅನ್ಯಾಯ ಮಾಡ್ಬಿಡ್ರಿ ರಾಜ್ಯಕ್ಕೆ ಅಂತ ನಾವು ಕೇಳೋದು. ಜನಗಳಿಗೆ ಲೂಟಿ ಮಾಡ್ತಿದ್ದಾರೆ ಮೇಡಮ್. ಒಬ್ಬ ರಾಜಕಾರಣಿ, ಒಬ್ಬ ಸಿಎಂ ಜನಗಳಿಗೋಸ್ಕರ ಇರ್ಬೇಕು. ಹಾಗಾಗಿ ನಾನು ಒಬ್ಬ ಸಿಎಂ ಜನಗಳಿಗೋಸ್ಕರ ಇರೋಂತ ಸಿಎಂ ಏನಕ್ಕೆ ನಮ್ಗೆ ರಾಜ್ಯಕ್ಕೆ? ಆಯ್ತು, ಅದೇನ್ ಕೇಳ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ. ರಾಜ್ಯದ ಸಿಎಂ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಅದು 30 ವರ್ಷ ಆಗಿದೆ ಜನ. ಓಕೆ, ಕರೆ ಕಟ್ ಆಗಿದೆ. ಮತ್ತೊಬ್ರು ಬೆಂಗಳೂರಿನಿಂದ ಸಮೀರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಮಾತಾಡಿ ಸಮೀರ್ ಅವರೇ. ಮೇಡಮ್, ಟೋಲ್ ಬಗ್ಗೆ ಏನ್ ಹೇಳ್ಬೇಕು, ಸರ್ಕಾರನೇ ಏನು ಕಿಂಚಿತ್ತು ತಲೆ ಕೆಡ್ಸಲ್ಲ. ಜನರ ದುಡ್ಡು ಕೀಳ್ತಾ ಇದೆ. ಎಲ್ಲಿಂದ ಎಲ್ಲಿ ಹೋಗಿದೆ ಅಂದ್ರೆ ಪ್ರತಿ ಒಂದು ಕೀಳ್ತಾ ಇದ್ದಾರೆ. ನೈಸ್ ರೋಡ್ ನಮ್ಮ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವರಿಗೆ ನಾವು ಗೌರವ ಕೊಡ್ತೇವೆ, ಅವ್ರದ್ದು ನಾವು ದೊಡ್ಡ ಅಭಿಮಾನಿ. ಬಟ್ ಅವರು ಒಂದು ಹೇಳಿಕೆ ಕೊಟ್ಟು ಸಾಮಾನ್ಯ ಜನರು ಹೊಡೆದಾಟ ಮಾಡ್ತಾ ಇದ್ದಾರೆ ಈಗ. ಕರೆಕ್ಟ್ ಅಲ್ವಾ? ಅದಕ್ಕೆ ಒಂದು ಕಿಂಚಿತ್ತು ಒಂದು ಮಾತು ಆಡ್ತಾ ಇಲ್ಲ ಕುಮಾರಸ್ವಾಮಿ ಅವರು. ಕರೆಕ್ಟ್. ಅದೇನಕ್ಕೆ ಮ್ಯಾಮ್? ಅದರ ಬಗ್ಗೆ ಏನಾದ್ರೂ ಒಂದು ಸೊಲ್ಯೂಷನ್ ಬೇಕು ಮೇಡಮ್. ನೋಡೋಣ, ಸೊಲ್ಯೂಷನ್ ಅವ್ರ ರಾಜಕಾರಣಿಗಳ ಮಟ್ಟದಲ್ಲೇ ಆಗ್ಬೇಕು. ಥ್ಯಾಂಕ್ ಯು ಸಮೀರ್ ಅವರೇ ಕರೆ ಮಾಡಿದಕ್ಕೆ. ಅಂಡ್ ತುಂಬಾ ಕರೆಗಳು ಬರ್ತಾ ಇದೆ, ಬಟ್ ನಾವೊಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಚಿಕ್ಕಮಗಳೂರ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ರೀ. ತಿನ್ನೋದು ಇಲ್ಲಿ ಅನ್ನ ತಿಂದು ಎತ್ತಾಗ್ತಿದ್ದಂತೆ ಪಾಕಿಸ್ತಾನದ ಮೇಲೆ ಪ್ರೀತಿ ಬರುತ್ತಲ್ಲ, ಹಂಗ ಆಡ್ತಾ ಇದ್ದಾರೆ. ಅದೊಂದು ಸುದ್ದಿ ನೋಡೋಣ. ಟೇಕ್ ಅ ಬ್ರೇಕ್.